ಎಲ್ಲ ಅಧಿಕಾರಿ ಮಿತ್ರರಿಗೆ ವಂದನೆಗಳು. 2025-26ನೇ ಸಾಲಿನಲ್ಲಿ ಉತ್ತಮ SDMC ಕಾರ್ಯಕ್ರಮದಡಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಶಾಲೆಗಳಿಗೆ ಪ್ರಶಸ್ತಿಯನ್ನು ನೀಡುವ ಬಗ್ಗೆ ಏನು ಇವತ್ತು ಅಂದರೆ 15-12-2025 ಕೊನೆಯ ದಿನಾಂಕವಾಗಿತ್ತು. ತಾವು ಭರ್ತಿ ಮಾಡಲಿಕ್ಕೆ ಅದನ್ನು ವಿಸ್ತರಣೆ ಮಾಡಿ ಏನು 1-12-2025ರಿಂದ ಶಾಲಾ ಹಂತದಲ್ಲಿ 18-12-2025ರವರೆಗೆ ನಾವು ವಿಸ್ತರಣೆಯನ್ನು ಮಾಡಿದ್ದೇವೆ. ಇದು ಮುಖ್ಯವಾಗಿ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ತಂಡ ನಿರ್ವಹಣೆ ಮಾಡಬೇಕಾಗ್ತದೆ. ಯಾಕೆ ವಿಸ್ತರಣೆ ಮಾಡಿದ್ದೀವಿ ಅಂದರೆ ನಮ್ಮ ಶಾಲಾ ಹಂತದಲ್ಲಿ ಇದುವರೆಗೂ ಪ್ರಗತಿ 71.14 ಮಾತ್ರ ಆಗಿರ್ತದೆ. ಕ್ಲಸ್ಟರ್ ಹಂತವನ್ನು ತೆಗೆದುಕೊಂಡಾಗ 14.79 ಮಾತ್ರ ಭರ್ತಿಯಾಗಿರುವುದು ಕಂಡು ಬಂದಿರುತ್ತದೆ. ಆ ನಿಮಿತ್ತ ನಾವು ಕಡ್ಡಾಯವಾಗಿ ಏನು ಈ ಒಂದು ವಿಸ್ತರಣೆಯಾದಂತಹ ದಿನಾಂಕವನ್ನು ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಆ ವಿಸ್ತರಣೆಯಾದಂತಹ ದಿನಾಂಕಗಳಿಗೆ ಅನುಗುಣವಾಗಿ ತಾವೆಲ್ಲರೂ ಕಾರ್ಯತತ್ಪರರಾಗಬೇಕು. ವಿಶೇಷವಾಗಿ ಈಗಾಗಲೇ ಎರಡನೇ ಹಂತದಲ್ಲಿ 2-12-2025ರಿಂದ 27-12-2025ರವರೆಗೆ ಏನು ಇದು CRP ಲೆವೆಲ್ ಮತ್ತು ಅವರ ತಂಡ ಈ ಒಂದು ಕಾರ್ಯವನ್ನು ಮಾಡಬೇಕಾಗ್ತದೆ. ಮೂರನೇ ಹಂತದಲ್ಲಿ ಅದು 30-12-2025ರಿಂದ 12-1-2026ರವರೆಗೆ ಇದು ತಾಲೂಕು ಹಂತ ಅಂದರೆ ಆಯಾ ತಾಲೂಕಿನ BO ಮತ್ತು BRC ಟೀಮ್ ಅಂತ ಹೇಳಿ ನಾವು ಕರಿತೀವಿ. ಆ ಒಂದು ತಂಡ ಕಾರ್ಯತತ್ಪರರಾಗಬೇಕಾಗ್ತದೆ. ನಾಲ್ಕನೇ ಹಂತದಲ್ಲಿ ಆಯಾ ಜಿಲ್ಲೆಯ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಏನು ಡೆವಲಪ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕರಿತೀವಿ, ಅವರು ಕಾರ್ಯತತ್ಪರರಾಗಬೇಕಾಗ್ತದೆ. ಇವತ್ತು ಆ ಒಂದು ದಿನಾಂಕವನ್ನು 15-1-2026ರಿಂದ 14-2-2026ರವರೆಗೆ ಜಿಲ್ಲಾ ಹಂತದಲ್ಲಿ ನಾವು ವಿಸ್ತರಣೆಯನ್ನು ಮಾಡಿದ್ದೇವೆ. ಸಂಬಂಧಪಟ್ಟಂತಹ ಏನು 4 ಹಂತದಲ್ಲಿ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅವರ ತಂಡ, ಹಾಗೆಯೇ ಆಯಾ ಕ್ಲಸ್ಟರ್ ಹಂತದ CRP ಮತ್ತು ಅವರ ತಂಡ, ಹಾಗೆ ಆಯಾ ತಾಲೂಕಿನ BO ಮತ್ತು ಅವರ ತಂಡ, ಹಾಗೆ ಆಯಾ ಜಿಲ್ಲೆಯ DDPI ಮತ್ತು ಅವರ ತಂಡ ಏನು ಅಡ್ಮಿನ್ ಮತ್ತು ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಅಧಿಕಾರಿಗಳನ್ನು ಕರಿತಾ ಇದ್ದೀವಿ. ಅವರೆಲ್ಲರೂ 100% ಅಂದರೆ 100% ಸಾಧನೆಯನ್ನು ಮಾಡಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು ಏನು ವಿದ್ಯಾವಾಹಿನಿ ತಂತ್ರಾಂಶದ ಮೂಲಕ ಈ ಒಂದು SDMC ಮಾಹಿತಿಯನ್ನು ನಾವು ಈಗಾಗಲೇ ಹೇಳಿದ ಹಾಗೆ ಇವತ್ತು ಕೊನೆಯ ದಿನಾಂಕವಾಗಿತ್ತು, ಅದನ್ನು ನಾವು ವಿಸ್ತರಣೆಯನ್ನು ಮಾಡಿದ್ದೇವೆ. ಈ ದಿನಾಂಕವನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಸಂಪೂರ್ಣವಾಗಿ ಈಗಾಗಲೇ ತಮಗೆ ಹೇಳಿದಾಗೆ 71.14 ಇಲ್ಲಿವರೆಗೆ ತಾವು ಶಾಲಾ ಹಂತದಲ್ಲಿ ನಮೂದು ಮಾಡಿದ್ದೀರಿ. ಅದನ್ನು 100% ಆಗಬೇಕು. ಅದೇ ರೀತಿ ಕ್ಲಸ್ಟರ್ ಹಂತ ಸಹಿತ 14.79 ಆಗಿದೆ, ಅದು ಸಹಿತ 100% ಆಗಬೇಕು. ಎಕ್ಸ್ಪೋಜರ್ ವಿಸಿಟ್ ಸಮಿತಿ ಏನು ಶಾಲೆಗಳಿಗೆ ಭೇಟಿ ನೀಡಿ ಈ ಕಾರ್ಯಕ್ರಮವನ್ನು ಆಯಾ ಶಾಲಾ ಹಂತದಿಂದ ಜಿಲ್ಲಾ ಹಂತದ ಮೌಲ್ಯಾಂಕನವನ್ನು ಕಡ್ಡಾಯವಾಗಿ ಈ ಒಂದು ನಿಗದಿತ ಸಮಯದಲ್ಲಿ ತಾವೆಲ್ಲರೂ ನಡೆಸಬೇಕು ಅಂಥೇಳಿ ಎಲ್ಲ ಶಾಲಾ ಮುಖ್ಯಸ್ಥರು ಮತ್ತು CRP ತಂಡದವರು ಮತ್ತು ತಾಲೂಕಾ ಹಂತದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.